ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಲೋ ಥ್ರಾಟಲ್. ಏನಂದರೆ ಬೆಳಗ್ಗೆ ಎದ್ದು ರೆಡಿ ಆಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ಹೇಳ್ತೀನಿ, ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಪ್ಲೇ. ಈಗ ನಾವು ಕೇರಳಗೆ ಹೋಗ್ತಾ ಇದೀವಿ, ಮಾನ್ಸೂನ್ ರೈಡ್ ಅಂತ. ಆದರೆ ಮಳೆ ಮಾತ್ರ ಇಲ್ಲ. ರೆಡಿಯಾಗಿ ಹೊರಡ್ತಾ ಇದೀವಿ. ಇವಾಗ ಆಲ್ಮೋಸ್ಟ್ 2:30 to 4 o'clock ಆಗಿದೆ. ಈ ಹೈಡ್ರೇಷನ್ ಬ್ಯಾಗ್ ಬಂದು 2 ಲೀಟರ್ ನೀರು ಹಿಡಿಯುತ್ತಿದ್ರಲ್ಲಿ. ವಾಟರ್ಗೆ 3 ಗಂಟೆ ಫುಲ್ಲು ಪ್ಯಾಕ್ ಆಗಿದ್ದೀವಿ. ಮಳೆ ಬರ್ತಿದೆ. ಲೆಟ್ಸ್ ಗೆಟ್ ಆನ್ ದ ರೋಡ್. ಹತ್ತು ಅದ್ರ ಮೇಲೆ. ಲೆಟ್ಸ್ ಗೋ. ಸೊ ಮಾನ್ಸೂನ್ ರೈಡ್ ಅಂತ ಗೊತ್ತಾಯಿತು, ಕೇರಳಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಯಿತು. ಎಲ್ಲಿಗೆ ಡೆಸ್ಟಿನೇಷನ್ ಅಂದ್ಕೊಂಡ್ರ, ಈ ಟೈಮಲ್ಲಿ ಮೇ ಮತ್ತು ಜೂನ್ವರೆಗೂ 1 ತಿಂಗಳು ಓಪನ್ ಆಗುವಂಥ ಕೊಟ್ಟಿಯೂರು ಟೆಂಪಲ್ಗೆ ಫಸ್ಟ್ ಹೋಗೋಣ ಅಂತ ನಮ್ಮ ಪ್ಲ್ಯಾನ್ ಇರೋದು. ಅಲ್ಲಿಂದ ಇನ್ನೂ ಒಂದು ಪ್ಲ್ಯಾನ್ ಇದೆ, ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಬನ್ನಿ ತಿಳ್ಕೊಳ್ತಾ ಹೋಗೋಣ. ನಾವು ಇದ್ದಿದ್ದ 3 ರೂಟಲ್ಲಿ ಒಂದು ರೂಟ್ ಪಿಕ್ ಮಾಡಿದ್ವಿ, ಅದು ವಿಯಾ HD ಕೋಟೆ ಹೋಗೋಣ ಅಂತ. ಸೊ HD ಕೋಟೆಯಿಂದ ಬಂಡೀಪುರ ಫಾರೆಸ್ಟ್ ರೀಜನ್ಗೆ ಎಂಟರ್ ಆಗಿ ಕೇರಳ ಬಾರ್ಡರ್ ಕ್ರಾಸ್ ಮಾಡಿ ಕೊಟ್ಟಿಯೂರಿಗೆ ಎಂಟರ್ ಆಗ್ತೀವಿ. ಈಗ ಹೆಚ್ಚು ಕಮ್ಮಿ 5 ಗಂಟೆ ಆಗ್ತಾ ಬಂತು. ನಾವು ಫಸ್ಟು ಮೈಸೂರಿಗೆ ಹೋಗೋಣ, ಅಲ್ಲಿಂದ ಆದಮೇಲೆ ಡೈವರ್ಷನ್ ಬರುತ್ತೆ HD ಕೋಟೆ ಕಡೆಗೆ, ಆ ಕಡೆ ಎಂಟರ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಈ ರೈಡಲ್ಲಿ 3 ಬೈಕ್ಸ್ ಹೋಗ್ತಾ ಇರೋದು. ಒಂದು ರಾಯಲ್ ಎನ್ಫೀಲ್ಡು, ಒಂದು ಡಾಮಿನಾರು, ಹಾಗೆ ನನ್ನ ಬೆನಲಿ TRK ಐರಾವತ. ಸೊ 3 ಬೈಕಲ್ಲಿ ಈಗ ಮುಂದೆ ಹೋಗ್ತಾ ಇರೋದು ರಾಯಲ್ ಎನ್ಫೀಲ್ಡು, ಇದು ಡಾಮಿನಾರು. ಈಗ ಟೈಮು 7:04. ಹೆಚ್ಚು ಕಮ್ಮಿ ಇನ್ನೂ ಒಂದು 80 ಕಿಲೋಮೀಟರ್ ಹೋದರೆ HD ಕೋಟೆ ಸಿಗುತ್ತೆ. ಅಲ್ಲಿಗೆ HD ಕೋಟೆ ಬೈಪಾಸಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಮೈಸೂರು ಸಿಟಿ ಕ್ರಾಸ್ ಆಗ್ತಾಯಿದ್ದೀವಿ. ಈಗ ನಾವು ಮೈಸೂರು ಥ್ರೂ ಸಿಟಿ ಪಾಸ್ ಆಗ್ತಾಯಿದ್ದೀವಿ. ಎದುರುಗಡೆ ಮೈಸೂರು ಅರಮನೆ, ರೈಟಲ್ಲಿ ಕೃಷ್ಣರಾಜ ಒಡೆಯರ್ ಅವ್ರ ಸ್ಟ್ಯಾಚು ಸರ್ಕಲಲ್ಲಿ ನೋಡಿಕೊಂಡು ಹೀಗೆ ಪಾಸ್ ಆಗ್ತಾಯಿದ್ದೀವಿ. ಇವಾಗ ಫಾರೆಸ್ಟ್ ರೀಜನ್ ಎಂಟರ್ ಆಗ್ತಾಯಿದ್ದೀವಿ. ಇವಾಗ ಎಲ್ಲ ಹೇಳ್ರಪ್ಪ ಹಂಗೆ. ಟೈಮೀಗ 9:50. ನಾವು ಈಗ ಎಕ್ಸಾಕ್ಟಾಗಿ ನಾಗರಹೊಳೆ ಟೈಗರ್ ರಿಸರ್ವ್ ಏರಿಯಾ ಎಂಟರ್ ಆಗ್ತಾಯಿದ್ದೀವಿ. ಈ ಥರ ಫಾರೆಸ್ಟ್ ರೋಡ್ಸಲ್ಲಿ ಓಡಾಡೋಕ್ಕೆ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಬೆಂಗಳೂರು ಟ್ರಾಫಿಕ್ ಬಿಟ್ಟು ಹೊರಗಡೆ ಬಂದು ಈ ಥರ ಟ್ರಾಫಿಕ್ ಇಲ್ಲದೆ ಇರೋ ರೋಡಲ್ಲಿ ನಿಧಾನಕ್ಕೆ ಗಾಡಿ ಓಡಿಸ್ತಾ ಇದ್ದರೆ ಮನಸ್ಸಿಗೆ ಸಖತ್ ಖುಷಿ ಸಿಗುತ್ತೆ. ಸೊ ನಾವು ಅರ್ಲಿ ಮಾರ್ನಿಂಗು 4:30ಗೆ ಹೊರಟಿದ್ದು. ಆಲ್ಮೋಸ್ಟ್ 200 ಕಿಲೋಮೀಟರ್ ಕವರ್ ಆಗಿದೆ. 250 ಆಗಿದೆ. ಇನ್ನೊಂದು 55 ಕಿಲೋಮೀಟರ್ ಇದೆ ಕೊಟ್ಟಿಯೂರಿಗೆ. ಫಸ್ಟ್ ಇವತ್ತಿನ ಡೆಸ್ಟಿನೇಷನ್ ಕೊಟ್ಟಿಯೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನೆಕ್ಸ್ಟು ಕಣ್ಣೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಬನ್ನಿ ಲೆಟ್ಸ್ ಗೋ ಅಂಡ್ ಸಿ ಹೇಗಾಗುತ್ತೆ. ಈಗ ನಾವು ಮಾಸ್ತಿಗುಡಿ ಬಳ್ಳೆ ಫಾರೆಸ್ಟ್ ಏರಿಯಾನಲ್ಲಿದ್ದೀವಿ. ಆನೆ ಕ್ಯಾಂಪ್ ಇದು. ಈ ನದಿ ಏನಿದೆಯಲ್ಲ, ನೆಕ್ಸ್ಟ್ ಕಬಿನಿ ವಾಟರ್ ರಿಸರ್ವಾಯರ್ಗೆ ಹೋಗಿ ಕನೆಕ್ಟ್ ಆಗುತ್ತೆ. ಬಸ್ಸು ಸೈಡ್ ಓಯ್ ಓಯ್ ಆ ಕಡೆ ಹೋಗು ಮೈಸೂರು ಬೇಗ. ಕಾಮಿಡಿ ಮಾಡ್ತಾವನೆ. ಬಂದ್ರು ಸೈಕ್ಲು ಅಲ್ಲಿ ಮಾತಾಡ್ಸೋಗ ಅವ್ರನ್ನ, ಹಂಗೆ ವಿಡಿಯೋ ಬರ್ತೈತೆ. ನಾವು ಇದು ಗ್ರೂಪಲ್ಲಿ ಹೋಗಿದ್ವಿ. 3 ಬೈಕ್ಸು, ಒಂದು ರಾಯಲ್ ಎನ್ಫೀಲ್ಡು, ಒಂದು ನನ್ನ ಐರಾವತ, ಹಾಗೆ ಇನ್ನೊಂದು ಡಾಮಿನಾರ್. ಸೊ 3 ಬೈಕಲ್ಲಿ 6 ಜನ ಪ್ಲಸ್ 1 ಕಾರ್.
ಒಟ್ಟು 9ರಿಂದ 10 ಜನ ಹೋಗಿದ್ವಿ. ಕರ್ನಾಟಕದಲ್ಲಿ ಎಂಟರ್ ಆಗಿದ್ದಂಥ ಫಾರೆಸ್ಟ್ ರೀಜನ್ ಬಂದು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಬೋರ್ಡ್ ನೋಡಿದ್ರಲ್ಲ ಅದು. ನಾವು HD ಕೋಟೆ ಬೈಪಾಸ್ ರೋಡಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದೆ ಟುವರ್ಡ್ಸ್ ಕೊಟ್ಟಿಯೂರು. ನಾವೀಗ ಆಲ್ರೆಡಿ ಒಂದು ಜಸ್ಟ್ 50 ಕಿಲೋಮೀಟರ್ ಹಿಂದೆ ಇದ್ದೀವಿ. ಇಟ್ಸ್ ಆಲ್ರೆಡಿ 11:30 ಆಗ್ತಾ ಬಂದಿದೆ. ಸೊ ನಾವು ಅಲ್ಲಿಗೆ ಕೊಟ್ಟಿಯೂರು ದರ್ಶನ ಮಾಡೋದಕ್ಕೆ ಅಪ್ರಾಕ್ಸಿಮೇಟ್ಲಿ 12:30ಗೆ ಹೋಗಿ ರೀಚ್ ಆಗೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಏನಾಗುತ್ತೆ ಅಂತ, ಬನ್ನಿ. ನಮಗಿನ್ನೇನು 10 ಕಿಲೋಮೀಟ್ರ್ ಇದೆ ಅನ್ನೋಂಗೆ ಒಂದು ರೈಟ್ ಡೈರೆಕ್ಷನ್ ಸಿಕ್ತು. ಇದು ಕೊಟ್ಟಿಯೂರು ರೀಚ್ ಆಗೋದಕ್ಕೆ ಶಾರ್ಟ್ಕಟ್. ಈ ರೋಡಲ್ಲಿ ಏನು ಸಿನಿಕ್ ಬ್ಯೂಟಿ ಇದೆ ಗೊತ್ತಾ, ನೋಡಿ ಈ ಥರ ಇದೆ, ಸಖತ್ತಾಗಿದೆ ರೋಡ್ ಮಾತ್ರ. ಏನಂದರೆ ಇವಾಗ ಕೊಟ್ಟಿಯೂರಲ್ಲಿದ್ದೀವಿ, ಫುಲ್ಲು ಮಳೆ ಹೊಡಿತೈತೆ. ಮಾನ್ಸೂನ್ ರೈಡು ಫುಲ್ ಎಕ್ಸ್ಪೀರಿಯೆನ್ಸು. ಎಲ್ಲ ಪಂಚೆ ಹೋಗ್ತೈತೆ ನಂದು. ಏನಂದರೆ ಎಲ್ಲ ರೈನ್ ಕೋಟ್ಸು. ಕೇರಳ ಪ್ರಾಪರ್ ಎಕ್ಸ್ಪೀರಿಯೆನ್ಸು ಮಳೆದು. ಮಾನ್ಸೂನ್ ಕೇರಳ. ಐಶ್ವರ್ಯ ಅವರೇ, ಮಳೆನೇ ಇಲ್ಲ ಅಂದ್ರೆ ಐಸು ಹೆಂಗಿದೆ ಮಳೆ? ಏನ್ ಬ್ರೋ ಹೆಂಗಿದೆ ಮಳೆ? ಹೆಂಗಿದೆ ಮಳೆ? ನೋಡ್ತಾ ಇದ್ದೀರಲ್ಲ, ಕಾಣಿಸ್ತಾ ಇದೆಯಾ? ಕಾಣಿಸುತ್ತೆ, ತಲೆ ಕೆಡಿಸ್ಕೊಬೇಡಿ, ಮಾತಾಡಿ. ಅವರು ಕಾಣಿಸಿದ್ರೆ ನಮಗೆ ಸಾಕು, ಎಲ್ರಿಗೂ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಸಾಕು, ಅವ್ರು ನೋಡಿದ್ರೆ ಸಾಕು. ಹೆಂಗಿದೆ? ಓಕೆನಾ ಎಲ್ಲ? ಸೊ ನಾವಿವಾಗ ಡೈರೆಕ್ಟ್ ಲೈನ್ ದರ್ಶನ ಸ್ಕಿಪ್ ಮಾಡಿ ಎಕ್ಸಿಟ್ ದರ್ಶನಕ್ಕೆ ಹೋಗ್ತಾ ಇದೀವಿ. 2 ಅವರ್ ದರ್ಶನ ಬಿಟ್ಟು ಅರ್ಧ ಅವರ್ ದರ್ಶನಕ್ಕೆ ಹೋಗ್ತಾ ಇದೀವಿ. ಏನಂದ್ರೆ ಒಂದೇ ಒಂದು ಡಿಸ್ಅಡ್ವಾಂಟೇಜ್, ದೂರದಿಂದ ಝೂಮ್ ಹಾಕೊಂಡು ನೋಡ್ಕೋಬೇಕಷ್ಟೇ. ಅರ್ಧ ಅವರ್ ದರ್ಶನಕ್ಕೆ ಹೋದ್ರೆ ಅದು ಸಿಗಲ್ಲ, 2 ಅವರ್ ದರ್ಶನಕ್ಕೆ ಹೋದ್ರೆ ಇದು ಸಿಗಲ್ಲ. ಅಷ್ಟೇ 5 ಅಡಿ ಬೇಕಾ 50 ಅಡಿ ಬೇಕಾ ನೀವು ಡಿಸೈಡ್ ಮಾಡ್ಕೊಳ್ಳಿ. ಏನಂತೀರಾ? ಅಷ್ಟೇ. ನಮಸ್ಕಾರ. ಕಾಣಿಸ್ತಾ ಇದ್ದೀನ ಇಲ್ಲಿಂದ ನಾನು? ಬ್ರೋ ನಮಸ್ಕಾರ. ಶರಣಾರ್ಥಿ. ಇವಾಗ ನಾವಿಲ್ಲಿ ಕೊಟ್ಟಿಯೂರು ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲ, ಅದೇನು ದೇವಸ್ಥಾನ ಹೆಸರು? ಕೊಟ್ಟಿಯೂರು. ಇದು ದೇವಸ್ಥಾನ ಟೆಂಪಲ್ ನೇಮ್ ಏನು ಗುರು? ಇದು ಕೊಟ್ಟಿಯೂರು ದೇವಸ್ಥಾನ, ಶಿವನ್ ದೇವಸ್ಥಾನ ಗುರು. ಅದೇ ಕೊಟ್ಟಿಯೂರು ಊರ ಹೆಸರು. ದೇವಸ್ಥಾನ ಟೆಂಪಲ್ ಹೆಸರು ಏನು? ಶಿವನ್ ದೇವಸ್ಥಾನನಾ? ಓಕೆ, ಶಿವನ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನಂದ್ರೆ ಇದು ಸ್ಥಳದ ಪ್ರಸಿದ್ಧಿ. ಸತೀದೇವಿ ದಕ್ಷ ಮಹಾರಾಜನ ಮಗಳಂತೆ. ಇರು ಒಂದು ನಿಮಿಷ ಕೇಳಿಸ್ತಾ. ಬರ್ರಪ್ಪ ಹೆಣ್ಮಕ್ಳೆಲ್ಲ ಮುಂದೆ ಬನ್ನಿ. ಸತೀದೇವಿ ದಕ್ಷ ಮಹಾರಾಜನ ಮಗಳಂತೆ. ಹೌದಾ? ಅವರು ದಕ್ಷ ಮಹಾರಾಜ ದೊಡ್ಡ ಯಜ್ಞ ನಡೆಸ್ತಾ ಇರ್ತಾನಂತೆ. ಏನ್ ಯಜ್ಞ? ಎಲ್ಲಾರನು ಕರ್ಸ್ಬಿಟ್ಟು ಎಲ್ಲಾರ್ಗು ಇನ್ವಿಟೇಷನ್ ಕೊಟ್ಟಿರ್ತಾನಂತೆ. ಸತಿಗೆ ಮತ್ತೆ ಅವ್ರ ಗಂಡನ್ಗೆ ಬಿಟ್ಟು. ಸತಿ ಅಂದ್ರೆ ಯಾರು? ಪಾರ್ವತಿ ದೇವಿ. ಹೇಳು, ಅದು ನೀನು ಗೊತ್ತಾಗಲ್ಲ ಜನಕ್ಕೆ, ನೀನು ಹಿಂಗೆ ಹೇಳೋದ್ರೆ. ಹೇಳು. ಅದಕ್ಕೆ ಕೊಟ್ಟಿರ್ತಾನಂತೆ ಇನ್ವಿಟೇಷನ್ ಎಲ್ರಿಗೂ. ಓಕೆ. ಇವರು ಗುರು ಶ್ರುತಿ ಒಂದು ನಿಮಿಷ, ಎಲ್ಲಾರು ಒಟ್ಟೊಟ್ಟಿಗೆ ಹೋಗೋಣ. ಸತೀದೇವಿಗೆ ಗೊತ್ತಾಗಿ ಬರ್ತಾರಂತೆ, ನನ್ನ ಗಂಡನ ಬಿಟ್ಟು ನೀನು ಒಂದು ಯಜ್ಞ ನಡೆಸ್ತಾ ಇದ್ದೀಯ. ಪಾಸ್ ಬಟನ್ ಹೊಡಿತೀನಿ, ಜನರಿಗೆ ಆನೆ ತೋರಿಸ್ಕೊಡ್ತೀನಿ. ಇರೋ ಒಂದು ನಿಮಿಷ. ಈ 2 ಆನೆಗಳೇ ಕೊಟ್ಟಿಯೂರಿನ ಫೇಮಸ್ ಶಿವ ಹಾಗೂ ಶಕ್ತಿಯ ಉತ್ಸವ ಮೂರ್ತಿಗಳನ್ನ ಎತ್ಕೊಂಡು ಸುತ್ತು ಹಾಕುವಂಥವು ಆನೆಗಳಿವೆ. ಕೊಟ್ಟಿಯೂರು ದರ್ಶನ ಸಕ್ಕದಾಗಾಯ್ತು. ಅಲ್ಲಿ ಇರೋದೇ ಗರ್ಭಗುಡಿ, ಅಲ್ಲಿ ಎದುರುಗಡೆ ದೀಪಗಳು ಕಾಣಿಸ್ತಿದೆಯಲ್ಲ ಅಲ್ದು. ಸೊ ಅಲ್ಲಿನೇ ಉತ್ಸವ ಮೂರ್ತಿನ ತಂದು 1 ತಿಂಗಳಿಟ್ಟು ಪೂಜೆ ಮಾಡೋವಂಥದ್ದು. ಸೊ ನಾವು ಬಂದಾಗ ಮಳೆ ಸ್ಟಾರ್ಟ್ ಆಗಿತ್ತು ಫುಲ್ಲು. ಡೈರೆಕ್ಟ್ ಎಂಟ್ರಿ ಆಗಿ ದರ್ಶನ ಮಾಡಿಕೊಂಡು ಅಲ್ಲಿ ಎದುರುಗಡೆ ಕಾಣ್ತಿರೋವಂಥದ್ದು ದೀಪಗಳಿರಲ್ಲೇ ದೇವರು ಉತ್ಸವ ಮೂರ್ತಿನ ಇಟ್ಟು ಪೂಜೆ ಮಾಡುವಂಥ ಪ್ಲೇಸ್ ಇದು. ಸೊ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಕ್ರೌಡ್ ಜಾಸ್ತಿ ಇದೆ, ಕ್ರೌಡ್ ಕಂಟ್ರೋಲ್ ಚೆನ್ನಾಗಿ ಮಾಡ್ತಿದ್ದಾರೆ ಆಕ್ಚುಲಿ.
ಏನಂದರೆ ನಾವು ಕೊಟ್ಟಿಯೂರ್ಗೆ ಹೋಗಿ ದರ್ಶನ ಮಾಡುವಾಗ ನಮ್ಗನ್ಸಿದ್ದೇನಂತಂದರೆ ಎಲ್ಲರೂ 4 ಅವರು 5 ಅವರು ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡಿದ್ವಿ ಅಂತ ಹೇಳಿದರು. ಆದರೆ ನಾವು ಹೋಗಿದ್ದ ಕೋಇನ್ಸಿಡೆನ್ಸ್ ಏನಂದರೆ ತುಂಬ ಮಳೆ ಆಗ್ತಿತ್ತು. ಆ ಮಳೆ ಸಲುವಾಗಿ ಮೇನ್ ಲೈನಲ್ಲಿ ಇದ್ದಿದ್ದಂಥ ಜನರನ್ನ ಸ್ಟಾಪ್ ಮಾಡಿದರು. ಸೊ ನಾವು ಎಕ್ಸಿಟ್ಟಿಂದ ಎಂಟರ್ ಆಗೋವಂಥ ಟೈಮಿಂಗು, ಜನಗಳು ಸ್ಟಾಪ್ ಆಗಿದ್ದ ಟೈಮಿಂಗಿಂದ ನಮಗೆ ದೇವರ ದರ್ಶನ ನೀಟಾಗಿ ದೇವರ ಹತ್ರನೇ ಒಂದು 4 to 5 feet ಡಿಸ್ಟೆನ್ಸಿಂದನೇ ಆಯಿತು. ಸೊ ತುಂಬ ಚೆನ್ನಾಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ನಮ್ಮ ನೆಕ್ಸ್ಟ್ ಸ್ಟಾಪ್ ಆದಂಥ ಕಣ್ಣೂರಿಗೆ. ನಾವು ನಮ್ಮ ಸ್ಟೇನೆಲ್ಲ ಕಣ್ಣೂರಿನಲ್ಲಿ ಬುಕ್ ಮಾಡಿದ್ವಿ, ಯಾಕಂದರೆ ಅದು ಜಸ್ಟ್ 70 ಕಿಲೋಮೀಟರ್ ಕೊಟ್ಟಿಯೂರಿಂದ ಅಲ್ಲಿಗೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಜರ್ನಿ ಸ್ಟಾರ್ಟ್ ಆಯಿತು. ಈ ಪ್ಲೇಸ್ ಪ್ರಸಿದ್ಧಿ ಏನಂದರೆ ದಕ್ಷ ಮಹಾರಾಜ ಯಜ್ಞ ನಡೆಸುವಾಗ ಅವಳ ಮಗಳಾದಂಥ ಸತಿ ಹಾಗೂ ಅವ್ರ ಗಂಡ ಶಿವನ್ನ ಕರೆದಿರೋದಿಲ್ಲ. ಸೊ ಆಗ ಕೋಪ ಮಾಡಿಕೊಂಡಂಥ ಸತಿದೇವಿ ದಕ್ಷ ಮಹಾರಾಜನ್ನ ಕ್ವಶನ್ ಮಾಡೋದಕ್ಕೆ ಬರ್ತಾರೆ. ಆಗ ಬಂದಂಥ ಟೈಮಲ್ಲಿ ಈಗ ನನ್ನ ಗಂಡನಿಗೆ ಬೆಲೆ ಇಲ್ಲದಂಥ ಜಾಗದಲ್ಲಿ ನಾನು ಈ ಭೂಮಿ ಮೇಲೆ ಬದುಕಿರಲ್ಲ ಅಂತ ಅವರು ಆ ಯಜ್ಞ ನಡೀತಾ ಇರುವಂಥ ಫೈರ್ಗೆ ತಮ್ಮನ್ನೇ ತಾವೇ ಆಹುತಿ ಕೊಟ್ಕೋತಾರೆ, ಅಂದರೆ ಜಂಪ್ ಮಾಡ್ತಾರೆ ಫೈರಲ್ಲಿ. ಸೊ ಆ ನಡೆದಂಥ ಇನ್ಸಿಡೆಂಟು ಇಲ್ಲಿ ನಡೆದಿದ್ದು ಅನ್ನೋಂಥದ್ದು ಪ್ರತೀತಿ. ನಾವು ಕೊಟ್ಟಿಯೂರು ದರ್ಶನ ಮುಗಿಸ್ಕೊಂಡು ನಮ್ಮ ಬುಕ್ ಆಗಿದ್ದಂಥ ರೂಮ್ ಕಣ್ಣೂರಲ್ಲಿ 70 ಕಿಲೋಮೀಟರ್ ದೂರದಲ್ಲಿ, ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ 7:30 ಈವ್ನಿಂಗ್ ಆಗಿತ್ತು ಹೆಚ್ಚು ಕಮ್ಮಿ. ಸೊ ಫೈನಲಿ ಇಲ್ಲಿಗೆ ಬಂದು ರೀಚ್ ಆಗಿ ಇದು ನಮ್ಮ ಹೋಮ್ ಸ್ಟೇ ಬುಕ್ ಮಾಡಿದ್ದು. ಬೀಚ್ ಪಕ್ಕನೇ ಇದೆ. ನಾವು ಕಣ್ಣೂರಲ್ಲಿ ಬುಕ್ ಮಾಡಿದ ರೀಸನ್ನೇ ಡ್ರೈವ್ ಇನ್ ಬೀಚ್ ಇದೆ ಅಂತ. ಆದರೆ ನಮ್ಮ ಲಕ್ಕು ಡ್ರೈವ್ ಇನ್ ಬೀಚ್ ಕಡೆ ಇರಲಿಲ್ಲ, ಯಾಕಂದರೆ ಅವತ್ತು ಮಳೆ ಎಲ್ಲ ಜಾಸ್ತಿಯಾಗಿ ಅಲೆಗಳು ಜಾಸ್ತಿ ಇದ್ದಿದ್ದರಿಂದ ಡ್ರೈವ್ ಇನ್ ಬೀಚಲ್ಲಿ ಡ್ರೈವ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ನೆಕ್ಸ್ಟ್ ಹೊರಟಿದ್ದೇನೆ ಡ್ರೈವ್ ಇನ್ ಬೀಚ್ ಹತ್ರ. ಸೊ ಡ್ರೈವ್ ಇನ್ ಬೀಚು ನಾವು ಇದು ಮಾಡಿದಂಥ ಹೋಮ್ ಸ್ಟೇಯಿಂದ ಲೈಕ್ ವಾಕಬಲ್ ಡಿಸ್ಟೆನ್ಸಲ್ಲೇ ಇದ್ದಿದ್ದು. ಸೊ ನಾವು ಡ್ರೈವ್ ಇನ್ ಬೀಚ್ ಪಕ್ಕನೇ ರೂಮ್ ಸ್ಟೇ ಮಾಡಿದ್ವಿ. ಸೊ ಡ್ರೈವ್ ಇನ್ ಬೀಚಲ್ಲಿ ಡ್ರೈವ್ ಮಾಡೋಕ್ಕಾಗ್ತಿರ್ಲಿಲ್ಲ, ಸ್ಯಾಂಡು ಫುಲ್ಲು ಟೈರ್ಸ್ ಎಲ್ಲ ಕಚ್ಕೋತಿದೆ ಅಂತ ಬಿಡ್ತಿರಲಿಲ್ಲ. ಇಲ್ಲಿ ಬರ್ತಾ ಇರೋದು ಸುಜುಕಿ ವಿಕ್ಟೋರಿಯಸ್ ನಮ್ಮ ಜೊತೆ ಬಂದಿದ್ದಂಥ ಇನ್ನೊಂದು ಕಾರು. ಸರಿ ಬೀಚ್ ಹತ್ರನೇ ಹೋಗಿ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ರಾಯ್ತು, ಆಮೇಲೆ ಏನು ಮಾಡೋದು ಅಂತ ನಾವು ಬೀಚ್ ಕಡೆ ಇವಾಗ ಹೋಗ್ತಾಯಿದ್ದೀವಿ. ನಾನು ಲಾಸ್ಟ್ ಟೈಮು ಈ ಬೀಚಿಗೆ ಬಂದಿದ್ದಾಗ ಡ್ರೈವ್ ಇನ್ ಬೀಚು ಓಪನ್ ಇತ್ತು. ವಿ ವರ್ ಏಬಲ್ ಟು ಡ್ರೈವ್ ಇನ್ ದ ಬೀಚ್. ನಾನು ಡಾಮಿನಾರ್ ಎತ್ಕೊಂಡ್ಬಂದಿದ್ದೆ ಲಾಸ್ಟ್ ಟೈಮ್ ಬಂದಿದ್ದಾಗ ಇಲ್ಲಿಗೆ. ನಾನು ಅದೇ ಹೋಪ್ಸಲ್ಲೇ ಇಲ್ಲಿಗೆ ಬಂದಿದ್ದು ಡ್ರೈವ್ ಇನ್ ಬೀಚ್ಗೆ, ನನ್ನ ಐರಾವತದಲ್ಲಿ ಸ್ಯಾಂಡ್ ಮೇಲೆ ಡ್ರೈವ್ ಮಾಡೋಣ ಅಂತ. ಬಟ್ ಸ್ಟಿಲ್ ಸಮುದ್ರ ನೋಡೋಕ್ಕೆ ಒಂಥರ ಚೆಂದ. ಸೊ ನಾವು ಮ್ಯಾಪಲ್ಲಿ ಸರ್ಚ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ನಿಯರ್ ಬೈ ಛಲಭಗವತಿ ಟೆಂಪಲ್ ಅಂತ ಇದೆ, ಅಲ್ಲಿ ಕೊಳದಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು ಅಂತ. ನಾವು ಬೀಚಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಛಲಭಗವತಿ ದೇವಸ್ಥಾನ ಕಣ್ಣೂರಿಗೆ. ನಾವು ಇದ್ದಂಥ ಬೀಚಿಂದ ಈ ಛಲಭಗವತಿ ಟೆಂಪಲ್ ಅಪ್ರಾಕ್ಸಿಮೇಟ್ಲಿ 3.5 to 4 ಕಿಲೋಮೀಟ್ರ್ ಇತ್ತು. ನಾವು ಛಲಭಗವತಿ ಟೆಂಪಲ್ ಕೊಳದಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಇದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ರಿಪೇರ್ ವರ್ಕ್ ನಡೀತಿದೆ ಇಲ್ಲಿ. ಹಾಗೆ ಇಲ್ಲಿ ಈಗ ಸದ್ಯಕ್ಕೆ ಈ ಸ್ವಿಮ್ಮಿಂಗ್ ಮಾಡೋದನ್ನು ಸ್ಟಾಪ್ ಮಾಡಿಸಿದ್ದಾರೆ ಅಂತ. ಆಮೇಲೆ ಅಲ್ಲಿದ್ದಂಥ ಅವ್ರನ್ನೇ ಕೇಳಿದ್ದಕ್ಕೆ ಇನ್ನೊಂದು ಪ್ಲೇಸ್ ಸಜೆಸ್ಟ್ ಮಾಡಿದರು. ಅದು ಟೆಂಪಲ್ ನೇಮ್ ಬಂದು ಊರ್ಪಾಜಿ ಕಾವು ಟೆಂಪಲ್ ಅಂತ. ನಾವು ನಮ್ಮ ಸ್ವಿಮ್ಮಿಂಗ್ ಸೆಷನ್ನ ಆ ಊರ್ಪಾಜಿ ಕಾವು ಟೆಂಪಲ್ ಕೊಳೋದಕ್ಕೆ ಹೋಗಿ ಕಂಟಿನ್ಯೂ ಮಾಡಿದ್ವಿ. ಸೊ ಇವಾಗ ನಮ್ಮ ಪ್ಲ್ಯಾನ್ ಇದ್ದಿದ್ದು ಈ ವೀಕೆಂಡ್ಗೆ ಡ್ರೈವ್ ಇನ್ ಬೀಚಲ್ಲಿ ಮಧ್ಯಾಹ್ನ ಆಟ ಆಡಿಕೊಂಡು ರಿಟರ್ನ್ ಹೊರಟ್ರೆ ಈವ್ನಿಂಗ್ ಮಿಡ್ ನೈಟ್ ಅಷ್ಟೊತ್ತಿಗೆ ರಿಟರ್ನ್ ಬ್ಯಾಂಗ್ಳೂರು ರೀಚ್ ಆಗ್ತೀವಿ ಅಂತ.
ಆದರೆ ನಾವು ಇಲ್ಲಿ ಕೊಳದಲ್ಲಿ ಆಟ ಆಡಿಕೊಂಡು ದಿನ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೊ ಈಗ ಆಲ್ರೆಡಿ 4:15 ಆಯಿತು ಟೈಮು. ನಾವು ಇಲ್ಲಿಂದ ಹೊರಡೋಷ್ಟರಲ್ಲೇ 5ರಿಂದ 6 ಗಂಟೆ ಆಗುತ್ತೆ. ಸೊ ದಿಸ್ ಈಸ್ ಹೌ ಅವರ್ ವೀಕೆಂಡ್ ವಾಸ್ ಇನ್ ಕೇರಳ. ಸೊ ಕೊಟ್ಟಿಯೂರು ದೇವರ ದರ್ಶನದಿಂದ ಹಿಡಿದು ಉರ್ಪಾಜಿ ಕಾವಿನ ಕೊಳದಲ್ಲಿ ಸ್ವಿಮ್ ಮಾಡೋವರೆಗೂ ಕೇರಳ ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಸೊ ದಿಸ್ ಈಸ್ ಇಟ್ ಫಾರ್ ದಿಸ್ ವಿಡಿಯೋ. ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್. Thank you all for watching this video. See you all in next video. Tata, bye bye, take care. Don't forget to subscribe to my YouTube channel Solo on Throttle, and see you all.